ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಲಕ್ಕುಂಡಿ ಉತ್ಖನನ ಕಾರ್ಯ. ಇನ್ನು ಉತ್ಖನನ ಸ್ಥಳದ ಸುತ್ತ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದೆ. ಸರ್ಕಾರದ ಆದೇಶದಿಂದ ಕಂಗಾಲಾಗಿ ಹೋಗಿದ್ದಾರೆ ಲಕ್ಕುಂಡಿ ಗ್ರಾಮಸ್ಥರು. ಕೋಟೆ ವೀರಭದ್ರೇಶ್ವರ ದೇಗುಲದ ಅಂಗಳದಲ್ಲಿ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು ಎರಡನೇ ದಿನ. ಇಲ್ಲಿ ಒಂದು ಪಾಣಿ ಬಟ್ಟಲಿನ ಕಲ್ಲು ಕೂಡ ಪತ್ತೆಯಾಗಿದೆ. ಜೊತೆಗೆ ಇನ್ನೊಂದು ಕಡೆ ಇದಕ್ಕೆ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಮಾರ್ಚ್ 20ರಿಂದ ಅಲ್ಲಿ ವೀರಭದ್ರೇಶ್ವರ ಜಾತ್ರೆ ನಡೆಯುತ್ತೆ. ಜೊತೆಗೆ ಈ ಉತ್ಖನನ ಕಾರ್ಯ ಕೂಡ ಈ ಒಂದು ದೇವಸ್ಥಾನದ ಸುತ್ತಮುತ್ತಲೇ ನಡೀತಾ ಇರುವಂತದ್ದು. ಹೀಗಾಗಿ ಜಾತ್ರೆಗೆ ಇವರು ಅವಕಾಶ ಕೊಡ್ತಾರೋ ಇಲ್ವೋ, ಯಾಕಂದ್ರೆ ನಿರ್ಬಂಧಿತ ಪ್ರದೇಶ ಅಂತ ಸರ್ಕಾರ ಇದನ್ನ ಘೋಷಿಸಿದ್ರೆ ಜಾತ್ರೆಗೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಹೀಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ದೇಗುಲ ಕಮಿಟಿ ಹಾಗೂ ಗ್ರಾಮಸ್ಥರು ಉತ್ಖನನಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾತ್ರೆಗೆ ಅವಕಾಶ ಕೊಡದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಸುಳಿವನ್ನ ಕೂಡ ನೀಡಿದ್ದಾರೆ. ಮಾರ್ಚ್ 20ರಿಂದ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರೆ ನಡೆಯುತ್ತೆ. ಆದರೆ ಈ ಒಂದು ಸ್ಥಳದ ಈ ಒಂದು ದೇವಸ್ಥಾನದ ಸುತ್ತಮುತ್ತಲಿನ ಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಸರ್ಕಾರ ಕೂಡ ಈ ಒಂದು ಪ್ರದೇಶವನ್ನ ನಿರ್ಬಂಧಿತ ಪ್ರದೇಶ ಅಂತ ಘೋಷಿಸಿದೆ. ಹೀಗಾಗಿ ಎಲ್ಲಿ ನಮಗೆ ಜಾತ್ರೆ ಮಾಡೋದಕ್ಕೆ ನೀವು ಬಿಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೇವೆ ಅಂತ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಾರ್ಚ್ 20ನೇ ತಾರೀಕಲಿದ್ದ ನಾವೀಗ ಕೋಟೆ ವೀರಭದ್ರೇಶ್ವರ ಟೆಸ್ಟ್ ಕಮಿಟಿ ನಾವು ಕೂಡಿಸ್ಕೊಂಡು ಜಾತ್ರಾ ಕಮಿಟಿ ನಾವು ಏನು ಮಾಡಬೇಕು ಹೆಂಗೆ ಏನು ಅನ್ನೋದು 20ನೇ ತಾರೀಕಲಿದ್ದ ಮಾರ್ಚ್ 30, 31 ಹಿಂಗೆ ಜಾತ್ರೆ ಐತಿ. 10 ದಿನ ಕಾರ್ಯಕ್ರಮ ನಡೀತೈತಿ. ಇಲ್ಲಿ ಎಲ್ಲ ಸ್ವಾಮಿಗಳು ಅಗ್ನಿ ಹಾಯೋದು, ಜಾತ್ರೆ ಸಮ್ಮೇಳ, ನಂದಿಕೋಲು, ಪಾಲ್ಕಿ ಸೇವೆ ಮಾಡ್ಕೊತ ಊರೊಳಗೆ ಬಂದು ನಾವಿಲ್ಲಿ ಅಗ್ನಿ ಹಾಯ್ತೀವಿ. ಹುಡುಗರಿಗೆ ಎಲ್ಲ ಡೊಳ್ಳು ಮಜಲು ಎಲ್ಲ ಭರ್ಜರಿ ಲಕ್ಷಾಂತರ ಜನ ಕೂಡಿಸ್ತಾರೆ ಇಲ್ಲಿ. ಅದಕ್ಕೆ ನಾವು ಉತ್ತರಣ ಕಾರ್ಯಕ್ರಮಕ್ಕೆ ನಮ್ಮ ಅಡ್ಡಿ ಏನಂದ್ರೆ ನಮ್ಮ ಕೋಟೆ ವೀರಭದ್ರೇಶ್ವರ ಜಾತ್ರೆಗೆ ಭಾಳ ಅಡ್ಡಿ ಪಡಿಸಕತ್ತಾರೋ ಏನಂತ ನಮ್ಮ ನಂಬಿಕೆಗೆ ಹೇಳುತ್ತೀಗ. ಇದು ಇದಕ್ಕೆ ನಿರ್ಬಂಧ ಮಾಡಿದ್ರೆ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ನಾವು ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ಯುವಕ ಮಂಡಳಿಯಲ್ಲಿದ್ದ ನಾವು ಉಗ್ರ ಹೋರಾಟ ಮಾಡ್ತೀವಿ. ಕೋಟೆ ವೀರಭದ್ರೇಶ್ವರ 47 ವರ್ಷದಿಂದ ಭಾಳ ವಿಜೃಂಭಣೆಯಿಂದ ಜಾತ್ರೆ ನಡೀತಿತ್ತಿಲ್ಲೇ. ಈಗ ತಾವು ಉತ್ಕಲ್ಲ ಮಾಡೋ ಜಾಗ ನಮ್ಮ ಅಗ್ನಿಕುಂಡಿದ್ದದು. ನಮಗೆ ಈ ಜಾತ್ರೆ ಮಾಡಲಿಕ್ಕೆ ಇಲ್ಲಿ ಕೊಡಲಿಕ್ಕೂ ಸತ್ಯಕ್ಕೆ ಮತ್ತು ಇದನ್ನು ನಿರ್ಬಂಧ ಹಾಕಬೇಡ್ರಿ ದಯವಿಟ್ಟು ವಿನಂತಿ ಮಾಡ್ಕೊಳ್ತೇವೆ. ಮತ್ತು ಇಲ್ಲಿ ಲಕ್ಷಾಂತರ ಬರ್ತಕ್ಕಂಥ ಜನರಿಗೆ ಪ್ರತಿ ವರ್ಷ ಅವ್ರು ಬಂದು ಜಾತ್ರೆ ಮಾಡಿ 4 ದಿನ ಇದ್ದು ಹೋಗ್ತಿರ್ತಾರೆ. ಅದಕ್ಕೆ